ಅವು ಎಷ್ಟು ಮಹಿಳೆಯರ ಜೊತೆಗಿನ ವಿಡಿಯೋಗಳು ಅನ್ನೋದರ ಕರೆಕ್ಟ್ ಸಂಖ್ಯೆ ಇಲ್ಲ, ಅಷ್ಟೊಂದು ಮಹಿಳೆಯರ ವಿಡಿಯೋಗಳು ಬಂತು. ಲೋಫರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡಬೇಡ್ರಿ. ಯಾವತ್ತು ನಮ್ಮ ದೇಶ ಮುಂದುವರಿಯೋದು? ಒಂದಕ್ಕಿಂತ ಒಂದು ಘೋರವಾಗಿದ್ದು ಮಾನ ಬೀದಿಗೆ ಬಂದ್ಬಿಡ್ತು ಹೆಣ್ಣುಮಕ್ಕಳದ್ದು. ಪ್ರಕರಣ ದಾಖಲಾಗಿದ್ದು 4 ಪ್ರಕರಣಗಳು ಮಾತ್ರ. ಅವುಗಳ ಪೈಕಿ 3ರ ವಿಚಾರಣೆ ಇನ್ನು ಇದೇ ಕೋರ್ಟ್ನಲ್ಲಿ ನಡೀತಾ ಇದೆ. ಮೊದಲನೆಯ ಪ್ರಕರಣದ ಜಡ್ಜ್ಮೆಂಟ್ ಬಂತು. ದೋಷಿ ಅನ್ನುವ ತೀರ್ಪನ್ನು ನಿನ್ನೆನೆ ನ್ಯಾಯಾಧೀಶರು ಕೊಟ್ಟರು. ದೋಷಿ ಅಂತ ಸಂತೋಷ್ ಗಜಾನನ್ ಭಟ್. ಇವತ್ತು ಎಷ್ಟು ಶಿಕ್ಷೆ ಅನ್ನೋದನ್ನು ಘೋಷಣೆ ಮಾಡಿದ್ರು. ಜೀವಾವಧಿ, ಸಾಯೋ ತನಕ ಇರು ಜೈಲಿನಲ್ಲಿ ಅಂತ. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಜೊತೆಗೆ 11 ಲಕ್ಷ ರೂಪಾಯಿ ದಂಡ. ಇವತ್ತು ಅಂದರೆ ಸಾಮಾನ್ಯವಾಗಿ ದೋಷಿ ಅಂತ ತೀರ್ಮಾನ ಕೊಟ್ಟ ನಂತರ ಎಷ್ಟು ಶಿಕ್ಷೆ ಕೊಡಬೇಕು ಅನ್ನುವ ವಿಷಯದಲ್ಲಿ ಎರಡೂ ವಕೀಲರು ತಮ್ಮ ವಾದವನ್ನು ಮಂಡಿಸ್ತಾರೆ. ಡಿಫೆನ್ಸ್ ಲಾಯರ್, ಆರೋಪಿಗಳ ಪರ ವಕೀಲರು ಆ ಪ್ರಕರಣದಲ್ಲಿ ಮಿನಿಮಮ್ ಶಿಕ್ಷೆ ಎಷ್ಟಾಗುತ್ತೋ ಅಷ್ಟೇ ಕೊಡಿ ಅಂತ, ಪ್ರಾಸಿಕ್ಯೂಷನ್ ಪರ ವಕೀಲರು ಮ್ಯಾಕ್ಸಿಮಮ್ ಶಿಕ್ಷೆ ಕೊಡಿ ಅಂತ ವಾದ ಮಾಡ್ತಾರೆ. ಆ ವಾದ ಪ್ರತಿವಾದಗಳು ಇವತ್ತಾದವು. BN ಜಗದೀಶ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಾ ಇದ್ರು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಅವ್ರು ಹೇಳಿದ್ರು, ಸಂತ್ರಸ್ತೆ ಈ ಪ್ರಕರಣದಲ್ಲಿ ಒಬ್ಬ ಅವಿದ್ಯಾವಂತೆ. ಇದು ಗೊತ್ತಿಲ್ಲ ಎಷ್ಟು ಜನ ನೋಡಿದಿರೋ ಅಂತ. ಪ್ರಜ್ವಲ್ ರೇವಣ್ಣನ ವಿಡಿಯೋಗಳ ಪೈಕಿ ಅತ್ಯಂತ ಕರಳ ಕಿವುಚ್ತಾ ಇದ್ದದ್ದು ಈ ವಿಡಿಯೋ ನೋಡಿದಾಗಲೇ. ನನ್ನ ಒಂದು ತಾಯಿಗಿಂತಲೂ ಹೆಚ್ಚಿನ ವಯಸ್ಸಿರಬೇಕು ಆ ಹೆಣ್ಣುಮಗಳಿಗೆ. ಪ್ರಜ್ವಲ್ ರೇವಣ್ಣನ ತಾಯಿಗಿಂತಲೂ ಹೆಚ್ಚಿನ ವಯಸ್ಸಿರಬೇಕು. ಆಕೆ ಕೈ ಮುಗಿದು ಬೇಡ್ಕೊಳ್ಳೋದು, ಬಿಟ್ಟು ಬಿಡಿ ಅನ್ನೋದು. ನಿನ್ನನ್ನು ಆಡಿಸಿ ಬೆಳೆಸಿದ್ದೀನಪ್ಪ ಅಂತ ಹೇಳ್ತಾಳೆ ಪಾಪ ಆ ಹೆಣ್ಮಗಳು. ಆ ವಿಡಿಯೋ ಇದು, ಅದಕ್ಕೆ ಸಂಬಂಧಪಟ್ಟಿದ್ದ ತೀರ್ಪು. ಆ ಮಹಿಳೆಗೆ ಇರುವ ಮಗ ಪ್ರಜ್ವಲ್ ರೇವಣ್ಣನಿಗಿಂತ ಜಾಸ್ತಿ ವಯಸ್ಸಾಗಿದೆ. ಆ ಮಹಿಳೆಯ ವಿಡಿಯೋದಲ್ಲಿ ಜಡ್ಜ್ಮೆಂಟ್ ಆಗಿದ್ದಂಥದ್ದು. BN ಜಗದೀಶ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡ್ತಾರೆ, ಒಬ್ಬ ಅವಿದ್ಯಾವಂತೆ ಸಂತ್ರಸ್ತೆ ಅವಳು, ಅವಳಿಗೆ ಯಾವುದೇ ಸ್ಟೇಟ್. ನಾನು ಈಗಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ. ಯಾರು ಇಲ್ಲ, ಪ್ರಭಾವ ಇಲ್ಲದೆ ಇರುವಂಥ ಮಹಿಳೆ, ಹೊಟ್ಟೆಪಾಡಿಗಾಗಿ ಊರು ಬಿಟ್ಟು ಬಂದು ಕೆಲಸಕ್ಕಿದ್ದಂಥವಳು, ಇವರ ಮನೇಲಿ 10,000 ರೂಪಾಯಿ ಕೂಲಿ ಮಾಡ್ತಾ ಇದ್ಲವಳು. ಆದ್ದರಿಂದ ಗರಿಷ್ಠ ಶಿಕ್ಷೆ ಆಗಬೇಕು ಈ ಆರೋಪಿಗೆ ಅಂತ ಸಂತೋಷ್ ಗಜಾನನ್ ಭಟ್ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗ ಹೋಗ್ಬೇಕು ನ್ಯಾಯಮೂರ್ತಿಗಳು ಅವ್ರು ಹೇಳ್ತಾರೆ, ಕೇಸ್ನ ಫ್ಯಾಕ್ಟ್ ಗೊತ್ತಿದೆ, ಗರಿಷ್ಠ ಶಿಕ್ಷೆ ಯಾಕೆ ಕೊಡಬೇಕು ಅನ್ನೋದನ್ನು ವಾದ ಮಾಡಿ ಅಂತ. BN ಜಗದೀಶ್ ಮುಂದುವರೆದು ಹೇಳೋದು, ಸಂತ್ರಸ್ತ ಮಹಿಳೆಗೆ ಆರೋಪಿಯ ವಯಸ್ಸಿನ ಮಗ ಇದ್ದಾನೆ. ಅತ್ಯಾಚಾರ ಅಷ್ಟೇ ಅಲ್ಲ, ದೈಹಿಕ ಹಿಂಸೆ ಆಗಿದೆ, ಮಾನಸಿಕ ಹಿಂಸೆ ಆಗಿದೆ. ವಿಡಿಯೋ ಬಹಿರಂಗಗೊಂಡ ನಂತರ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋ ಯೋಚನೆಯಲ್ಲಿದ್ಲು. ಇಂಥವ್ರೆಲ್ಲ ತಿತ್ಕೊಳ್ಳಲ್ಲ ಕಣೋ, ಮುಗಿಸ್ಬಿಡೋಣ. ಆರೋಪಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದ. ಈತ ಒಬ್ಬ ಸಂಸದ ಆಗಿದ್ದವನು, ಕಾನೂನು ರಚನೆಯ ಭಾಗವಾಗಿದ್ದವನು. ಓದ್ತೀವಲ್ಲ ನಾವು ಟೆಕ್ಸ್ಟ್ ಬುಕ್ನಲ್ಲಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದ ಕೆಲಸ ಏನು? ಕಾನೂನುಗಳನ್ನು ಮಾಡುವುದು. ಕಾರ್ಯಾಂಗ ಏನೇ ಇದ್ರೂ ಆ ಕಾನೂನುಗಳನ್ನು ಜಾರಿಗೆ ತರೋದು. ಕಾನೂನುಗಳನ್ನು ಮಾಡುವ ಶಾಸಕಾಂಗದ ಭಾಗವಾಗಿದ್ದವನು ಈತ, ಸಂಸದ ಆಗಿದ್ದವನು, ಕಾನೂನು ರಚನೆಯ ಭಾಗವಾಗಿದ್ದ. ಇಂಥ ವ್ಯಕ್ತಿ ಕಾನೂನನ್ನು ಕೈಗೆತ್ತಿಕೊಂಡಿದ್ದಾನೆ. ಆರೋಪಿಯ ವಿರುದ್ಧ ಹಲವು ಅತ್ಯಾಚಾರದ ಪ್ರಕರಣ ಬಾಕಿ ಇದೆ, ಬೇರೆ ಬೇರೆ ಮಹಿಳೆಯ ಜೊತೆ ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ. ಇಂಥ ವ್ಯಕ್ತಿಗೆ ಯಾವುದೇ ದಯೆ ತೋರಿಸಬೇಡಿ. ಅನ್ಯಾಯ ಹೇಳಿಕೊಳ್ಳೋದಕ್ಕೂ ಆಗದ ಮಹಿಳೆಯ ಮೇಲೆ ಈತ ಅತ್ಯಾಚಾರ ಮಾಡಿದ್ದಾನೆ. ಆ ಮಹಿಳೆಯನ್ನ ಈತನ ಕುಟುಂಬದವರು ಕಿಡ್ನಾಪ್ ಮಾಡಿದ್ರು. ಹೆದರಿಸುವ, ಸಾಕ್ಷ್ಯ ತಿರುಚುವ ಪ್ರಯತ್ನ ಮಾಡಿದ್ರು. ಇಂಥ ಕೃತ್ಯ ಎಸಗಿದ ಆರೋಪಿಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಸಿಕ್ಕವರ ಮೇಲೆ ಆರೋಪ ಮಾಡೋ ಕೆಲಸ ಮಾಡಿದ್ದಾನೆ. ಕೋರ್ಟಿನ ವಿಚಾರಣೆಯನ್ನು ವಿಳಂಬ ಮಾಡೋ ಕೆಲಸ ಮಾಡಿದ್ದ. ಇಂಥ ವ್ಯಕ್ತಿಗೆ ಯಾವುದೇ ಕನಿಕರ ತೋರಬೇಡಿ. ಕೇಸ್ ದಾಖಲಾದ ಮೇಲೆ ಇವನು ವಿದೇಶಕ್ಕೆ ಪರಾರಿಯಾಗಿದ್ದ. ಹೀಗಾಗಿ ಈ ಅಪರಾಧಿಗೆ ಗರಿಷ್ಠ ಶಿಕ್ಷೆ ಕೊಡಬೇಕು ಅಂತ
ಇನ್ನೊಬ್ಬ SPP ಇದ್ದಾರೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯಕ್. ಅವರು ವಾದ ಮಾಡಿದ್ರು, ಆರೋಪಿಯೊಬ್ಬ ಜನಪ್ರತಿನಿಧಿಯಾಗಿದ್ದವನು, ಈ ಶಿಕ್ಷೆ ದೊಡ್ಡ ಪಾಠ ಆಗಬೇಕು ಎಲ್ಲರೂ. ಯಾರು ಬಾಸು? ಬಾಸ್ ಅನ್ಸ್ಕೊಳ್ಳೋಕ್ಕೂ ಯೋಗ ಮತ್ತು ಯೋಗ್ಯತೆ ಬೇಕು. ಆರೋಪಿಗೆ ದೊಡ್ಡ ಪ್ರಮಾಣದ ದಂಡ ವಿಧಿಸಬೇಕು. ಇವನೇನು ಬಡವ ಅಲ್ಲ, ಆ ಮೊತ್ತ ಸಂತ್ರಸ್ತೆಗೆ ಸಹಾಯಕವಾಗುವಂತೆ ಇರಬೇಕು. ಅಷ್ಟು ದೊಡ್ಡ ಮೊತ್ತದ ದಂಡ ಹಾಕಿ ಇವನಿಗೆ, ಆಕೆ ಇನ್ನು ಮುಂದೆ ಎಲ್ಲೂ ದುಡಿಯೋದಕ್ಕೆ ಹೋಗೋದಕ್ಕಾಗೋದಿಲ್ಲ. ಸಂತ್ರಸ್ತೆಯ ಜೀವನಕ್ಕೆ ಪರಿಹಾರವಾಗಿ ದಂಡವನ್ನು ಘೋಷಿಸಬೇಕು ಅಂತ ಅಶೋಕ್ ನಾಯಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಾಡಿದ್ರು. ನಳಿನಿ ಮಾಯಾಗೌಡ ಪ್ರಜ್ವಲ್ ಪರ ವಾದ ಮಾಡಿದ ವಕೀಲೆ. ನೆನಪಿರಲಿ, ಕೇಸ್ ಮುಗಿದು ಹೋಗಿದೆ, ಈಗ ದೋಷಿ ಅಂತ ತೀರ್ಮಾನ ಆಗಿಬಿಟ್ಟಿದೆ. ನಮ್ಮ ಕ್ಲೈಂಟ್ ನಿರ್ದೋಷಿ ಅನ್ನುವ ವಾದಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಇವತ್ತು ರೇವಣ್ಣನ ಮಗ ಅಲ್ಲ, ನನ್ನ ಮಗ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ಲ ಅನ್ನೋ ವಾದಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ, ದೋಷಿ ಅಂತ ಜಡ್ಜ್ಮೆಂಟ್ ಬಂದ ಮೇಲೆ. ಈಗ ಮಿನಿಮಮ್ ಶಿಕ್ಷೆ ಕೊಡಿ, ಮಿನಿಮಮ್ ಶಿಕ್ಷೆ ಕೊಡಿ ಅಂತ ಕೇಳಬೇಕು. ಏನು ಬೇಸ್ ಇದೆ ಹೇಳಿ ಈ ಪ್ರಕರಣದಲ್ಲಿ? ಕನಿಷ್ಠ ಶಿಕ್ಷೆ ಕೊಡಿ ಅಂತ ಕೇಳೋದಕ್ಕೆ ನಾ ಹೇಳ್ತೀನಿ ಏನೇನು ವಾದ ಮಾಡಿದ್ರು ಅಂತ. ನಳಿನಿ ಮಾಯಾಗೌಡ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಆರೋಪಿ ಒಬ್ಬ ಚಿಕ್ಕ ವಯಸ್ಸಿನ ರಾಜಕಾರಣಿ, ಆ ಕುಟುಂಬದ 3ನೇ ತಲೆಮಾರಿನ ರಾಜಕಾರಣಿ. ಶಿಕ್ಷೆ ಕಡಿಮೆ ಆಗಬೇಕು ಅನ್ನೋದಕ್ಕೆ ಇವರು ಮಾಡಿದ ವಾದ ಆಯಿತು. ಯುವ ರಾಜಕಾರಣಿ ಜೀವನ ಪರ್ಯಂತ ಜೈಲಿನಲ್ಲಿರೋದು ಒಳ್ಳೆಯದಲ್ಲ. ಪ್ರಜ್ವಲ್ ರೇವಣ್ಣ ಅವರ ತಾತ ಮಾಜಿ ಪ್ರಧಾನಿ. ಈ ಆರೋಪ ಮಾಡಿರೋದು ರಾಜಕೀಯ ದುರುದ್ದೇಶದಿಂದ. ಚುನಾವಣೆಯ ಸಂದರ್ಭದಲ್ಲೇ ವಿಡಿಯೋ ವೈರಲ್ ಮಾಡಿದರು ಅಂತ ಹೇಳಿ ಸಂತ್ರಸ್ತೆಯ ಜೀವನಕ್ಕೆ ಏನೂ ತೊಂದರೆ ಆಗಿಲ್ಲ. ಲೂಜು ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಐ ಡೋಂಟ್ ವಾಂಟ್ ಟು ಅನಲೈಸ್ ದಿಸ್. ನಿಮ್ಮ ಜಡ್ಜ್ಮೆಂಟಿಗೆ ಬಿಡ್ತಾ ಇದ್ದೀನಿ ನಾನು ಈ ವಾದವನ್ನು. ಅತ್ಯಾಚಾರಕ್ಕೊಳಗಾಗಿ ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ವೈರಲ್ ಆದರೂ ಕೂಡ ಸಂತ್ರಸ್ತೆಯ ಜೀವನಕ್ಕೆ ಯಾವುದೇ ತೊಂದರೆ ಆಗಿಲ್ಲ. ಆದ್ದರಿಂದ ಕನಿಷ್ಠ ಪ್ರಮಾಣದ ಶಿಕ್ಷೆ ವಿಧಿಸಿ ಅಂತ ವಾದವನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲರಾದ ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ, ನಳಿನಿ ಮಾಯಾಗೌಡ ಅವರು ಮಾಡಿದರು. ಅಲ್ಲೇ ಇದ್ದಂಥ ಪ್ರಜ್ವಲ್ ರೇವಣ್ಣನನ್ನು ನ್ಯಾಯಾಧೀಶರು ಕೇಳಿದ್ರು, ನಿನಗೇನಾದ್ರು ಹೇಳಕ್ಕಿದೆಯಾ ಅಂತ. ಆರೋಪಿ ಎದುರಿಗಿರುವಾಗಲೇ ಜಡ್ಜ್ಮೆಂಟ್ ಕೊಡ್ಬೇಕು, ನೆನಪಿರಲಿ. ದೋಷಿ ಅನ್ನುವ ಜಡ್ಜ್ಮೆಂಟ್ ಬಂದಾಗಲೂ ಪ್ರಜ್ವಲ್ ರೇವಣ್ಣ ಎದುರಿಗೆ ಇದ್ದದ್ದು, ಕಣ್ಣೀರು ಹಾಕಿದ್ದು. ಇವತ್ತು ಜೀವಾವಧಿ ಶಿಕ್ಷೆ ಆದಾಗಲೂ ಎದುರಿಗೆ ಇದ್ದದ್ದು. ಪ್ರಜ್ವಲ್ ರೇವಣ್ಣ ಏನೋ ಹೇಳೋ ಪ್ರಯತ್ನ ಮಾಡಿದಂತೆ. ತುಂಬ ಮಹಿಳೆಯರ ಮೇಲೆ ಅತ್ಯಾಚಾರ ಅಂತ ಆರೋಪ ಮಾಡಿದ್ದಾರೆ. ಚುನಾವಣೆ 6 ದಿನ ಇರುವಾಗ ವಿಡಿಯೋ ವೈರಲ್ ಮಾಡಿದ್ರು. ಸಂತ್ರಸ್ತೆ ಸ್ವಯಂ ಪ್ರೇರಿತಳಾಗಿ ದೂರು ಕೊಟ್ಟಿಲ್ಲ. ಸ್ವಯಂ ಪ್ರೇರಿತಳಾಗಿ ದೂರು ಕೊಟ್ಟಿಲ್ಲ. ನಾನು ನನ್ನ ತಂದೆ ತಾಯಿನೂ ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ಮಾಧ್ಯಮಗಳು ಸೇರಿದಂತೆ ಯಾರ ಮೇಲೂ ಆರೋಪ ಮಾಡಲ್ಲ. ದಯಮಾಡಿ ಕನಿಷ್ಠ ಶಿಕ್ಷೆ ಕೊಡಿ ಅಂತ ಪ್ರಜ್ವಲ್ ರೇವಣ್ಣ ಕಣ್ಣಲ್ಲಿ ನೀರು ತೆಗೆದಂತೆ. ಸುಮ್ಮನೆ ಗಜಾನನ್ ಭಟ್ ಅವರು ಕೇಳಿದ್ರು, ಏನೇನು ಎಜುಕೇಷನ್ ಅಂತ. ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು, ನಿನ್ನ ಕಿವಿಲಿ ಇರ್ಬೇಕು, ನೀನು ನಮ್ಮನ್ನು ಪೊಲೀಸ್ ಕೊಡ್ತೀಯಾ? ಬಿ ಮೆಕ್ಯಾನಿಕಲ್ಲು ಅಂದ್ರಂತೆ. ಪ್ರಜ್ವಲ್ ರೇವಣ್ಣ ಉತ್ತರ ಬಿ ಮೆಕ್ಯಾನಿಕಲ್ ಅಂತ. ಅಷ್ಟೆಲ್ಲ ಆದಮೇಲೆ ಜೀವಾವಧಿ ಶಿಕ್ಷೆ, 11 ಲಕ್ಷ ರೂಪಾಯಿ ದಂಡದ ಶಿಕ್ಷೆಯನ್ನು ಸಂತೋಷ್ ಗಜಾನನ್ ಭಟ್ ಅವರು ಘೋಷಣೆ ಮಾಡಿದರು.